ಇನ್ನು ಚೆನ್ನಮ್ಮ ಅಂತಿಮ ದರ್ಶನದ ವೇಳೆ ನೂಕಾಟ ತಳ್ಳಾಟಗಳು ಕೂಡ ಆಗಿದೆ. ಅಂತಿಮ ದರ್ಶನ ಸ್ಥಗಿತ ಹಿನ್ನೆಲೆಯಲ್ಲಿ ತಳ್ಳಾಟ ನೂಕಾಟ ಕೂಡ ಆಯಿತು. ಚೆನ್ನಮ್ಮ ವೃತ್ತದಲ್ಲಿ ಕಾಯ್ತಾ ಇರುವಂತಹ ಸಾವಿರಾರು ಜನರು ಅಂತಿಮ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಕಾದು ಕುಳಿತಿದ್ದಾರೆ. ಸಾರ್ವಜನಿಕರಿಗೆ ಒಳ ಪ್ರವೇಶ ಇಲ್ಲ, ಹಾಗಾಗಿ ತಳ್ಳಾಟ ನೂಕಾಟಗಳು ಕೂಡ ಆಗಿದೆ. ಪೊಲೀಸರೊಂದಿಗೆ ವಾಗ್ವಾದಗಳನ್ನು ಕೂಡ ನಡೆಸಿಕೊಂಡಿದ್ದಾರೆ ಅಲ್ಲಿನ ಸ್ಥಳೀಯರು. ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆಯುವ ಸಲುವಾಗಿ ಪಾರ್ಥಿವ ಕೊಂಡೊಯ್ಯುವಂತಹ ರಸ್ತೆಯುದ್ದಕ್ಕೂ ಕೂಡ ರಸ್ತೆಯ ಎರಡೇ ಇಕ್ಕೆಲುಗಳಲ್ಲಿ ಸಾವಿರಾರು ಜನ ನಿಂತಿದ್ರು. ಅವರನ್ನು ಕಂಟ್ರೋಲ್ ಮಾಡೋದು ಕೂಡ ಪೊಲೀಸರಿಗೆ ಕಷ್ಟ ಸಾಧ್ಯವಾಗ್ತಾ ಇದೆ. ಈಗ ರೇವಣ್ಣ ನಿವಾಸದಿಂದ ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸುನಿಲ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕಾಗಿ, ಅಂತಿಮ ನಮನ ಸಲ್ಲಿಸೋದಕ್ಕಾಗಿ. ಸಂಸದ ಚೆನ್ನಮ್ಮ ಅವರ ಅಳಿಯ ಮಂಜುನಾಥ್ ಅವರು ಕೋರ್ಕೊಳ್ತಾ ಇದ್ರು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಇಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕೊಡೋದು ಕಷ್ಟ ಆಗುತ್ತೆ, ಮುಂದೆ ಸಾಗಬೇಕಾಗಿದೆ, ಬನ್ನಿ ಎಲ್ಲರೂ ಕೂಡ ಹರತನಹಳ್ಳಿಗೆ ಅಂತ ಹೇಳಿ. ಆದರೆ ಅಲ್ಲಿನ ಚಿತ್ರಣ ಹೇಗಿದೆ? ತಳ್ಳಾಟ ನೌಕಾಟ ಕೂಡ ಕಂಡು ಬರ್ತಾ ಇತ್ತು, ಇನ್ನೂ ಕೂಡ ಬರ್ತಲೇ ಇದ್ದಾರಾ ಜನ ಅಂತ? ಪ್ರತಿಮಾ, ಈಗಾಗಲೇ ಚೆನ್ನಮ್ಮ ಅವರವರ ಒಂದು ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನ ಮುಕ್ತಾಯ ಮಾಡಲಾಗಿದೆ, ನಿಲ್ಲಿಸಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾರ್ವಜನಿಕರ ಒಂದು ನುಗ್ಗಲು ಕೂಡ ಜಾಸ್ತಿ ಆಗಿದೆ. ಪೊಲೀಸರ ಒಂದು ಸಾರ್ವಜನಿಕರ ಕಂಟ್ರೋಲ್ ಮಾಡ್ಲಿಕ್ಕೆ ಹರಸಾಹಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕೊನೆ ಹಂತದ ಕುಟುಂಬಸ್ಥರಿಂದ ಪೂಜಾ ಕೈಕರ್ಯಗಳು ನಡೀತಾ ಇದೆ, ವಿಧಿವಿಧಾನಗಳು ಕೂಡ ಈಗಾಗಲೇ ನಡೀತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚೆನ್ನಮ್ಮವರ ಅಂತಿಮ ರಥಯಾತ್ರೆ ಆರಂಭವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಯಾವುದೇ ರೀತಿಯಾಗಿ ಅವಕಾಶ ಇಲ್ಲ. ಯಾಕೆಂದ್ರೆ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಸಾರ್ವಜನಿಕರಿಗೆ ಅವಕಾಶ ಇತ್ತು. ಈಗಾಗಲೇ ಅವರ ಕುಟುಂಬಸ್ಥರು ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಾಗಬಹುದು, ಮತ್ತೆ ಇಡೀ ಅವರ ಕುಟುಂಬ ಅಂದ್ರೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಕೂಡ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸ್ತಾ ಇದ್ದಾರೆ. ಆದ್ರೂ ಕೂಡ ಈಗಾಗಲೇ ಅಸಂಖ್ಯಾತ ಸಂಖ್ಯೆಯಲ್ಲಿ ಈಗಾಗಲೇ ಅವರ ಒಂದು ಅಭಿಮಾನಿಗಳು, ಜನರು ಕೂಡ ದೊಡ್ಡ ಮಟ್ಟಿಗೆ ಬರ್ತಾ ಇದ್ದಾರೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಒಂದಷ್ಟು ನುಗ್ಗಲು ಕೂಡ ಆಗ್ತಾ ಇದೆ. ಪೊಲೀಸರು ಬರುವಂತವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಕಷ್ಟವಾಗಿದೆ. ಕಾರಣ ಅಂದ್ರೆ ಬರುವಂತ ಒಬ್ಬೊಬ್ಬರು ಶಾಸಕರ ಜೊತೆ 7-8 ಜನ 10 ಜನ ಜೊತೆ ಬರ್ತಾರೆ. ಅವ್ರನ್ನ ಬಿಟ್ರೆ ಮತ್ತಷ್ಟು ತೊಂದರೆ ಆಗುತ್ತೆ ಅಂತೇಳಿ ಪೊಲೀಸರು ಈಗಾಗಲೇ ಅವ್ರು ಯಾರನ್ನ ಹೇಳಿರ್ತಾರೆ ಅಂತವ್ರನ್ನ ಅಷ್ಟೇ ಬಿಡ್ಲಿಕ್ಕೆ ಅವಕಾಶವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಅಭಿಮಾನಿಗಳಾಗ್ಬೋದು, ಕಾರ್ಯಕರ್ತರು, ಕುಟುಂಬಸ್ಥರು ಎಲ್ಲರೂ ಕೂಡ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡ್ಕೋಬೇಕು ಅಂತ ಬರ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಒಂದು ಆಕ್ರೋಶ, ಯಾಕಂದ್ರೆ ಯಾಕೆ ಈ ರೀತಿಯಾಗಿ ನೀವು ತಡೀತಾ ಇದ್ದೀರಾ ಪೊಲೀಸರು, ನಾವು ಅಂತಿಮ ದರ್ಶನವನ್ನ ಪಡೀಲಿಕ್ಕೆ ಬಂದಿದ್ದೀವಿ ಅಂತ ದೃಶ್ಯದಲ್ಲಿ ನೋಡ್ತಾ ಇದ್ರೆ ನಾನು ತೋರಿಸ್ತಾ ಹೋಗ್ತೀನಿ. ಅಸಂಖ್ಯಾತ ಸಂಖ್ಯೆಯಲ್ಲಿ ಈಗಾಗಲೇ ಅಭಿಮಾನಿಗಳು ಎಲ್ಲರೂ ಕೂಡ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡಿಬೇಕು ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಈಗಾಗಲೇ 10 ಗಂಟೆವರೆಗೆ ಮಾತ್ರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕುಟುಂಬಸ್ಥರಿಂದ ಪೂಜಾ ಕಾರ್ಯಗಳು, ಕೊನೆ ಅಂತಿಮದ ಹಂತದ ಮನೆಯಲ್ಲಿ ಪೂಜಾ ಕಾರ್ಯಗಳು ನಡೀತಾ ಇದೆ, ವಿಧಿವಿಧಾನಗಳು ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಗೆ ಅವಕಾಶ ಇಲ್ಲ. ಆದರೂ ಕೂಡ ಸಾರ್ವಜನಿಕರು ಒಂದು ದೊಡ್ಡ ಪ್ರಮಾಣದಲ್ಲಿ ಬಂದಿರುವ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಕಷ್ಟ ಆಗ್ತಿದೆ ಸಾರ್ವಜನಿಕರನ್ನ ಕಂಟ್ರೋಲ್ ಮಾಡೋಕ್ಕೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ರೀತಿ ಪೊಲೀಸರು ಮತ್ತೆ ಸಾರ್ವಜನಿಕರ ನಡುವೆ ಒಂದಷ್ಟು ಜಟಾಪಟಿ ಕೂಡ ಏರ್ಪಾಡಾಯಿತು. ಈಗಾಗಲೇ ಅವ್ರನ್ನ ಕಂಟ್ರೋಲ್ ಮಾಡೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚೆನ್ನಮ್ಮರ ಒಂದು ಅಂತಿಮ ಪಾರ್ಥಿವ ಶರೀರದ ರಥಯಾತ್ರೆ ಆರಂಭವಾಗುತ್ತೆ. ಅವರಿಗೆ ಅವಕಾಶ, ಹೊರಗಡೆ ನಿಂತ್ಕೊಂಡಿರುವಂತರಿಗೆ ಅವಕಾಶ ಸಿಗುತ್ತೆ. ಆದ್ರೆ ಅಲ್ಲಿ ಹತ್ತಿರಕ್ಕೆ ಹೋಗಿ ಮನೆ ಬಳಿಯೇ ನೋಡಬೇಕು ಅಂತ ಯಾರಿದ್ದಾರೆ ಅವರಿಗೆ ಅವಕಾಶವಿಲ್ಲ. ಹಾಗಾಗಿ ಒಂದಷ್ಟು ಗೊಂದಲ ಕೂಡ ಇಲ್ಲಿ ಏರ್ಪಾಡಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅವ್ರನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಯಾಕೆಂದ್ರೆ ಹೊಳೆನರಸೀಪುರ ಅನ್ನೋದು ಅವರ ಸ್ವಕ್ಷೇತ್ರವಾಗಿದೆ, ಅವರ ಹುಟ್ಟೂರಾಗಿದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಸೇರ್ತಾ ಇದ್ದಾರೆ, ಕುಟುಂಬಸ್ಥರು ಹೆಚ್ಚಾಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲಗಳು ಕೂಡ ನಡೀತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ರಥಯಾತ್ರೆ ಕೂಡ ಆರಂಭವಾಗುತ್ತೆ ಪ್ರತಿಮಾ. ಮತ್ತೆ ಎಲ್ಲರನ್ನು ಕೂಡ ಅವರ ಹರದನಹಳ್ಳಿ ಹುಟ್ಟೂರು ಎಂದು ಅಲ್ಲಿಗೆ ಹೋಗಿ ಅಂತ ಎಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ ಅವರ ಕುಟುಂಬಸ್ಥರು. ಆದ್ರೂ ಕೂಡ ಇಲ್ಲಿರುವಂತರು, ಹೊಳೆನರಸೀಪುರ ಸುತ್ತಮುತ್ತ ಇರುವಂತವ್ರು ಏನಿದ್ದಾರೆ ಅವರೆಲ್ಲರೂ ಕೂಡ ಅಂತಿಮ ದರ್ಶನ ಪಡಿಬೇಕು ಇಲ್ಲೇ ಅಂತ ಹೇಳಿ ಕಾಯ್ತಾ ಇರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಆದ್ರೆ ಒಂದಷ್ಟು ಗೊಂದಲಗಳು ಕೂಡ ಏರ್ಪಟ್ಟಿರುವಂತದ್ದು ಪ್ರತಿಮಾ. ಎಸ್ ಸುನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅಂತಿಮ ದರ್ಶನದ ವೇಳೆ ತಳ್ಳಾಟ ನೂಕಾಟ ಕೂಡ ಉಂಟು. ಅಂದರೆ ಅಲ್ಲಿ ಅಂತಿಮ ನಮನ ಸಲ್ಲಿಸೋದಕ್ಕಿಂತಲೇ ಸಾರ್ವಜನಿಕರು ಮುಂದಾಗ್ತಾ ಇದ್ದಾರೆ. ಆದರೆ ಕುಟುಂಬಸ್ಥರಿಗೆ ಒಂದಿಷ್ಟು ಸಮಯ ಬೇಕಿದೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸೋದಕ್ಕೆ. ಬೆಳಗ್ಗಿನ ಜಾವ ಬಂದು ತಲುಪಿದ್ದು, ಅಲ್ಲಿಂದ ಮುಂದೆ ಸಾರ್ವಜನಿಕರು ಬರ್ತಲೇ ಇದ್ದಾರೆ. ಪ್ರಕ್ರಿಯೆಗಳ ಪ್ರಕಾರ ವಿಧಿವಿಧಾನಗಳನ್ನು ನಡೆಸಬೇಕಾಗುತ್ತೆ. ಅದಾದ ಮೇಲೆ ಇಲ್ಲಿಂದ ಹರದನಹಳ್ಳಿಗೆ ಮೆರವಣಿಗೆ ಸಾಗುತ್ತೆ. ಪಲ್ಲಕ್ಕಿ ಕೂಡ ಸಜ್ಜಾಗಿದೆ. ಆ ಸಂದರ್ಭದಲ್ಲಿ ತಾವು ನಮನವನ್ನು ಸಲ್ಲಿಸಬಹುದು, ಇಲ್ಲವೇ ಹರದನಹಳ್ಳಿಗೆ ಬರಬಹುದು ಎನ್ನುವಂತಹ ಕೋರಿಕೆಯನ್ನು ಕುಟುಂಬಸ್ಥರು ಮಾಡಿದ್ದಾರೆ.
ಆದರೆ ಬಂದಂಥವರು ಅಂತಿಮ ದರ್ಶನ ಪಡಿಬೇಕು, ನಮನ ಸಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ನುಗ್ತಾ ಇದ್ದಾರೆ. ಅವರನ್ನು ತಡೆಯೋ ಪ್ರಯತ್ನದಲ್ಲಿದ್ದಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಒಂದು ವಾಗ್ವಾದ ಆಗಿದೆ, ತಳ್ಳಾಟ ನೂಕಾಟ ಆಗಿದೆ. ಇದರ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ.